ನಮಸ್ಕಾರ, ನಾನು ರಕ್ಷಿತಾ ನಾಗರಾಜ್. ಮೊದಲನೇ ವಿಶೇಷತೆ, ಸಾಲ ಮಾಡಿ ಜೀವನವೇ ನರಕ ಆಗೋಗಿದೆಯಾ? ಸಾಲದ ಈ ನರಕದಿಂದ ಹೇಗಾದರೂ ಮಾಡಿ ಆಚೆ ಬರಬೇಕು ಅನ್ನಿಸ್ತಿದ್ಯಾ? ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಜೀವನವೇ ಬೇಡವೆನಿಸಿದ್ಯಾ? ಸಾಲದ ಜಗಳ ಗಲಾಟೆಗಳಿಂದ ಲೈಫ್ನಲ್ಲಿ ಮನಶಾಂತಿಯೇ ಇಲ್ಲದಂತಾಗಿದೆಯಾ? ಸಾಲನ ಹೇಗೆ ಮ್ಯಾನೇಜ್ ಮಾಡೋದು? ಹೇಗೆ ಬೇಗ ತೀರಿಸೋದು? ಯಾವ ಕರ್ಮದಿಂದ ಈ ಸಾಲ ಆಗಿರಬಹುದು? ಬಹು ಜನರ ಒತ್ತಾಯದ ಅಪೇಕ್ಷೆಯ ಮೇರೆಗೆ 24ನೇ ಭಾನುವಾರ ನವೆಂಬರ್ 2024ರಂದು ಮನಿ ಇಸ್ ಹ್ಯಾಪಿನೆಸ್ ವಿಶೇಷವಾದ ವರ್ಕ್ಶಾಪ್ ಅನ್ನು ಗುರುಗಳು ಮಾಡುತ್ತಿದ್ದಾರೆ. ಸಾಲ ಹೇಗೆ ಬೇಗ ತೀರಿಸಬೇಕು ಅಂತ ಇರುವವರಿಗೆ ಈ ವಿಶೇಷ ಕ್ಲಾಸ್ ಆಗಿರುತ್ತೆ. ಈ ಸಲ ಗುರುಗಳು ಸನಾತನ ರಹಸ್ಯ ಋಣತಂತ್ರದ ಮೂಲಕ ಸಾಲ ಪರಿಹಾರವನ್ನು ತಿಳಿಸಿಕೊಡಲಿದ್ದಾರೆ. ಸಾಲ ತೀರಿಸೋಕೆ ಬೇಕಾಗಿರುವ ವಿಶ್ವ ಮಂತ್ರಗಳು ಮತ್ತು ವಿಶ್ವತಂತ್ರಗಳು, ಸಾಲ ತೀರಿಸೋಕೆ ಮಾಡಬೇಕಾಗಿರುವ ವಿಶ್ವಕ್ರಿಯೆಗಳು, ಇವೆಲ್ಲವನ್ನು ಗುರುಗಳು ಪ್ರಪ್ರಥಮ ಬಾರಿಗೆ ವಿಶ್ವ ಆಶೀರ್ವಾದ ನೀಡಲಿದ್ದಾರೆ. ಗುರುಗಳು ನಿಮಗಾಗಿ ಸನಾತನ ರಹಸ್ಯ ಋಣತಂತ್ರದ ಬ್ಲೂ ಪ್ರಿಂಟ್ ಅನ್ನು ಉಚಿತವಾಗಿ ಕೊಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸುತ್ತಾರೆ. ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಒಂದು ಹಳದಿ ಬಣ್ಣದ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ನನ್ನು ಬಳಸಿ ಬರೆದು ತನ್ನಿ. ಹಾಗೆ 1 ಹಿಡಿ ಕಪ್ಪು ಎಳ್ಳು, 3 ನಿಂಬೆಹಣ್ಣು, 1 ಹಿಡಿ ಕಲ್ಲುಪ್ಪು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. ಈ ಏನು ತಂತ್ರವನ್ನು ಹೇಳ್ಕೊಡ್ತಿದ್ದಾರೆ ಅದನ್ನ ಕುಟುಂಬ ಸಮೇತರಾಗಿ ಈ ಲಕ್ಷ್ಮೀ ವಿದ್ಯೆಯನ್ನ ಕಲಿತರೆ ನಾವು ಬೇಗ ಸಮಸ್ಯೆಗಳಿಂದ ಹೊರಬರ್ತೇವೆ, ಹಾಗೆ ಶ್ರೀಮಂತರಾಗ್ತೇವೆ. ಎರಡನೇ ವಿಶೇಷತೆ, ಸ್ವಂತ ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ವಾ? ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲಿರೋದು ಅಥವಾ ಹಳೆ ಮನೆಯಲ್ಲಿ ಇರೋದು? ಹೌದು. ಏಕೆ ಇಷ್ಟು ಪ್ರಯತ್ನ ಪಟ್ಟರು ಮನೆ ಕಟ್ಟೋಕೆ ಆಗ್ತಿಲ್ಲ? ಕನಸಿನ ಮನೆ ಬರೀ ಹಗಲು ಕನಸೇ ಆಗಿರಬೇಕಾ? ನಿಮಗೋಸ್ಕರ ಗುರುಗಳು ಮನೆ ಹೇಗೆ ಸುಲಭವಾಗಿ ಕಟ್ಟಬಹುದು, ಕನಸಿನ ಮನೆ ಕಟ್ಟೋಕೆ ಬೇಕಾಗುವ ವಿಶ್ವ ಮಂತ್ರ ವಿಶ್ವತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಅದರ ಜೊತೆಗೆ ಉಚಿತವಾಗಿ ನಿಮ್ಮ ಡ್ರೀಮ್ ಹೌಸ್ ಕಟ್ಟಲು ತಳಹದಿಗೆ ಅಂದರೆ ಕಟ್ಟೋಕ್ ಮುಂಚೆ ಪಾಯ ಹಾಕ್ತಾರೆ, ಅದರಲ್ಲಿ ತಳಹದಿಗೆ ಹಾಕುವ ವಿಶ್ವ ನಿರ್ಮೂಲ ಸಿದ್ಧಿಕೆಯನ್ನ ಕೊಡಲಿದ್ದಾರೆ. ಮೂರನೇ ವಿಶೇಷತೆ, ಗುರುಗಳು ಈ ವರ್ಕ್ಶಾಪ್ಗೆ ಬರುವವರಿಗೆ ಭೂದೋಷವಿದ್ದರೆ ಅದನ್ನ ನಿವಾರಿಸಲಿದ್ದಾರೆ. ಈ ದೋಷವಿದ್ದವರು ಲ್ಯಾಂಡ್ ಆಸ್ತಿ ಅಥವಾ ಮನೆ ಮಾಡಲು ಆಗ್ತಿಲ್ಲ, ಬದಲಾಗಿ ಇರುವ ಆಸ್ತಿ ಕರಗಿ ಹೋಗ್ತಿದೆ. ಭೂದೋಷ ನಿವಾರಣೆಗಾಗಿ ಗುರುಗಳು ಆಶೀರ್ವದಿಸಿದ ಮೃತ್ತಿಕೆಯನ್ನ ನಿಮಗೆ ಉಚಿತವಾಗಿ ಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬೇಕು ಅಂದ್ರೆ ಮೊದಲು ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಮನೆಯು ಸಂತೋಷವಾಗಿ ಇರಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡಿರಬೇಕು, ಹಣ ಎಷ್ಟಿರಬೇಕು, ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಉಳಿಸಬೇಕು, ಇದೆಲ್ಲ ಅರ್ಥ ಮಾಡಿಸುವ ಬಡ್ಜೆಟ್ ಇರಬೇಕು. ಈ ಸಲ ಗುರುಗಳು ನಮಗೆ ಬಡ್ಜೆಟ್ ಪುಸ್ತಕವನ್ನ ಉಚಿತವಾಗಿ ಕೊಡಲಿದ್ದಾರೆ. ಹಾಗೆಯೇ ಬಡ್ಜೆಟ್ ಮಾಡುವುದು ಹೇಗೆ ಅನ್ನೋದನ್ನ ಹೇಳಿಕೊಡಲಿದ್ದಾರೆ. ಆ ಬಡ್ಜೆಟ್ ಪುಸ್ತಕ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಇದು ವೆಲ್ತ್ ಟ್ರ್ಯಾಕರ್. ಸೊ ಬಡ್ಜೆಟ್ ಪುಸ್ತಕ ಅಂತ ಕರೀತಿದ್ದಾರೆ ಇದನ್ನ ಉಚಿತವಾಗಿ ಮೊದಲು 90 ಜನ, ಮೊದಲು ಆದ್ಯತೆ ಕೊಟ್ಟು 90 ಜನ ಯಾರು ಬರ್ತಾರೆ ಅವರಿಗೆ ಮಾತ್ರ ಈ ಪುಸ್ತಕವನ್ನು ಉಚಿತವಾಗಿ ಕೊಡಲಿದ್ದಾರೆ. ಹಾಗೆ 5ನೇ ವಿಶೇಷತೆ, ಮನಿ ಮೆಡಿಟೇಷನ್ ಮಾಡುವುದನ್ನ ಹೇಳಿಕೊಡಲಿದ್ದಾರೆ. 6ನೇ ವಿಶೇಷತೆ, ಬಿಸಿನೆಸ್ ಸೀಕ್ರೆಟ್ಸ್ ಹೇಳಿಕೊಡಲಿದ್ದಾರೆ. 7ನೇ ವಿಶೇಷತೆ, ಕರ್ಮ ಸಿದ್ಧಾಂತವನ್ನ ತಿಳಿಸಿಕೊಡಲಿದ್ದಾರೆ. 8ನೇ ವಿಶೇಷತೆ, ಗುರುಗಳು ವಿಶ್ವವಿಖ್ಯಾತ ಅದ್ಭುತ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ನೀವು ಖರೀದಿಸಬಹುದು. ಆ ಪುಸ್ತಕಗಳು ಹೀಗಿದೆ.
ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ. ಸೊ ಇದು ಕನ್ನಡದ ಕಾಪಿ. ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಲೈಕ್ ಅ ಚೈಲ್ಡ್ಸ್ ಪ್ಲೇ. ದಿಸ್ ಇಸ್ ದ ಇಂಗ್ಲಿಷ್ ವರ್ಷನ್ ಆಫ್ ದ ಸೇಮ್ ಬುಕ್. ಹಣದ ವಿಶ್ವ ಮಂತ್ರ ಮತ್ತು ತಂತ್ರಗಳು. ಈ ಪುಸ್ತಕದಲ್ಲಿ ಎಲ್ಲ ತರಹದ ಅಫರ್ಮೇಷನ್ಸ್ಗಳು ಲಭ್ಯವಿದೆ. ಹಾಗೆ 4ನೇ ಪುಸ್ತಕ ಬ್ರಹ್ಮಾಸ್ತ್ರ ಆಫ್ ವೆಲ್ತ್. ಈ ಪುಸ್ತಕವನ್ನು ಕೂಡ ತಾವು ಖರೀದಿ ಮಾಡಬಹುದು. ಈ ವರ್ಕ್ಶಾಪ್ನಲ್ಲಿ ಭಾಗವಹಿಸುವವರು ಎಲ್ಲರೂ ಹಳದಿ ಬಣ್ಣದ ಡ್ರೆಸ್ನಲ್ಲಿ ಬರಬೇಕು. ಇನ್ನು ಅನೇಕ ವಿಶೇಷತೆಗಳನ್ನು ಈ ವರ್ಕ್ಶಾಪ್ ಒಳಗೊಂಡಿದೆ. ಈ ಸಲ ಸೀಟ್ಗಳು ಬೇಗನೆ ಬುಕ್ ಆಗೋ ಸಾಧ್ಯತೆ ಕೂಡ ಇದೆ. ಈ ಕೂಡಲೇ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿಕೊಳ್ಳಿ. ಎಂದಿನಂತೆ ವಿಕಲಚೇತನರಿಗೆ, ಸೈನಿಕರಿಗೆ ಮತ್ತು ಹಿರಿಯ ನಾಗರಿಕರಿಗೆ 50% ಡಿಸ್ಕೌಂಟ್ ಇರುತ್ತೆ. ಹಾಗೂ ರಿಪೀಟರ್ಸ್ಗಳಿಗೆ 25% ಡಿಸ್ಕೌಂಟ್ ಇದೆ. ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನು ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟ ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಗಳೇ, ಈ ಎಪಿಸೋಡ್ನಲ್ಲಿ ನನಗಂತೂ 2 ಪ್ರಶ್ನೆ ಇದೆ. ಆ್ಯಕ್ಚುಲಿ ಏನಂದರೆ, ಈಗ ಡಿಸೆಂಬರ್ನಲ್ಲಿ ನಮ್ಮದು 100 ಕೋಟಿ ವರ್ಕ್ಶಾಪ್ ಬರ್ತಾ ಇದೆ. ಅದರಲ್ಲಿ ಏನೇನೆಲ್ಲ ವಿಶೇಷತೆ ಅನ್ನೋದನ್ನ ನೀವು ಅದರದ್ದು ಜಿಸ್ಟ್ನ ಈ ಎಪಿಸೋಡ್ನಲ್ಲಿ ಕೊಡಲೇಬೇಕು. ಹಾಗೆ ಇನ್ನೊಂದು ಪ್ರಶ್ನೆ ಏನಂದರೆ, ನಾವು ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಪುಸ್ತಕದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಇದರಲ್ಲಿ 82ನೇ ಪೇಜ್ ನಂಬರಲ್ಲಿ ನೀವು ಬರೆದಿದ್ದೀರಿ, ಇವತ್ತೇ ರಾಜೀನಾಮೆ ಪತ್ರನ ಕೊಟ್ಬಿಡಿ ಅಂತ. ನೀವು ಯಾವಾಗಲೂ ಹೇಳ್ತಿರ್ತೀರಿ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬಿಸ್ನೆಸ್ ಅನ್ನೋ ಪದನ ತುಂಬ ಬಳಸ್ತಾ ಇರ್ತೀರಿ. ಆದರೆ ವರ್ಕ್ ಅಥವಾ ಎಂಪ್ಲಾಯ್ಮೆಂಟ್ ಅನ್ನೋ ಪದನ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದ್ರ ಕಡೆಗೆ ಹೋಗಬೇಡಿ ಅಂತ ಹೇಳ್ತೀರಿ. ಏನಿದೆಲ್ಲದರ ಅರ್ಥ, ಅಥವಾ ನೀವು ಯಾಕೆ ಇವತ್ತೇ ರಾಜೀನಾಮೆ ಕೊಡಿ ಅಂತ ಎಲ್ಲರಿಗೂ ಹೇಳ್ತಿದ್ದೀರಿ? ಬ್ಯೂಟಿಫುಲ್ ಕ್ವೆಶನ್ಸ್ ಮೊದಲಿಗೆ. ಸೊ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಆ್ಯಂಡ್ ತುಂಬ ಜನಕ್ಕೆ ಈ ಡೌಟ್ಸ್ ಇರುತ್ತೆ, ನಾನು ಕೇಳಬೇಕಿತ್ತು ಅಂತಂತಿರುತ್ತೆ. ಅದು ಬೇರೆ ಈ ರೀತಿ ರಾಜೀನಾಮೆ ಬರೆಯೋದ್ರ ಬಗ್ಗೆ ನೀವು ಯಾವ ಪುಸ್ತಕದಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಒಳ್ಳೆ ಕೆಲಸಕ್ಕೆ ಹೋಗಪ್ಪ, ಚೆನ್ನಾಗಿ ಸೆಟ್ಲ್ ಆಗಪ್ಪ, ಶ್ರೀಮಂತ ಆಗು ಅಂತ ಹೇಳ್ತಾರೆ. ಬಟ್ ನಾವು ರಿಸೈನ್ ಮಾಡಿ ಅಂತ ಹೇಳಿದ್ದೇವೆ. ಏನಿವೆ ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುಂಚಿತವಾಗಿ ಎಷ್ಟು ಜನ ಇನ್ನು ಬುಕ್ ಮಾಡ್ಕೊಂಡಿದ್ದೀರಾ, ಎಷ್ಟು ಜನ ರೆಡಿ ಇದ್ದೀರಾ ನಮ್ಮ ಬ್ಲೂ ಪ್ರಿಂಟನ್ನು ತೆಗೆದುಕೊಳ್ಳೋದಕ್ಕೆ? ಸೊ ದಿಸ್ ಈಸ್ ಸಾಲ ಮುಕ್ತರಾಗೋದಕ್ಕೆ ವಿಶೇಷವಾಗಿ ರೆಡಿಯಾಗಿರುವಂಥ ಬ್ಲೂ ಪ್ರಿಂಟ್ ಉಚಿತವಾಗಿ ಮುಂಬರುವ ವರ್ಕ್ಶಾಪ್ನಲ್ಲಿ ಸಿಗ್ತಿದೆ. ಎಲ್ಲರೂ ರೆಡಿ ಅಂತ ನಾನು ಭಾವಿಸ್ತೇನೆ. ಎಷ್ಟು ಜನ ನಿಮ್ಮ ಸ್ವಂತ ಮನೆ ಕಟ್ಟೋದಕ್ಕೆ ಆ ತಳಹದಿಗೆ ಹಾಕಬೇಕಾಗಿರುವಂಥ ಒಂದು ವಿಶೇಷವಾದ ತಾಂತ್ರಿಕ ಶಕ್ತಿ ಇರುವಂಥ, ನನ್ನ ಆಶೀರ್ವಾದ ಇರುವಂಥ ಒಂದು ವಸ್ತು ಇದು ಉಚಿತವಾಗಿ ಸಿಗುತ್ತೆ. ಸೊ ಇದನ್ನು ತೆಗೆದುಕೊಳ್ಳೋದಕ್ಕೆ ಮರಿಬೇಡಿ ಮುಂಬರುವ ವರ್ಕ್ಶಾಪ್ನಲ್ಲಿ. ಅದೇ ರೀತಿ ಎಷ್ಟೋ ಜನಕ್ಕೆ ಭೂ ದೋಷ ಇದ್ದರೆ, ಭೂಮಿಯ ದೋಷ ಇದ್ದರೆ ಭೂಮಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಒಂದು ವೇಳೆ ಆಲ್ರೆಡಿ ಭೂಮಿ ನಮ್ಮ ಹತ್ರ ಇದ್ರೂ ಅದು ವ್ಯಾಜ್ಯದಲ್ಲಿರುತ್ತೆ ಅಥವಾ ಕೋರ್ಟ್ ಕೇಸಲ್ಲಿರುತ್ತೆ, ಅನುಭವಿಸೋದಕ್ಕಾಗ್ತಿರಲ್ಲ. ಸೊ ಹಾಗಾಗಿ ಅದು ಒಂದು ಇರುತ್ತೆ. ಭೂ ದೋಷ ನಿರ್ಮೂಲನೆ ಆದಮೇಲೆ ನಾವು ಭೂಮಿ ಆರಾಮಾಗಿ ತೆಗೆದುಕೊಳ್ಬೋದು. ಇರೋ ಭೂಮಿಯಲ್ಲಿ ಅನುಭವಿಸೋದಕ್ಕಾಗುತ್ತೆ, ಕೋರ್ಟ್ ಕೇಸ್ ಮುಕ್ತವಾಗುತ್ತೆ, ಇವೆಲ್ಲವೂ ಸಾಧ್ಯ. ಇದು ಉಚಿತವಾಗಿ ಇದೆ. ಸೊ ದಯವಿಟ್ಟು ಯಾರು ವರ್ಕ್ಶಾಪ್ ಬರ್ತಿರೋ ದಯವಿಟ್ಟು ತೆಗೆದುಕೊಳ್ಳಿ. ಸೊ ಎನಿವೆ, ಕಮಿಂಗ್ ಬ್ಯಾಕ್ ಟು 100 crore ಬಿಸ್ನೆಸ್ ವರ್ಕ್ಶಾಪ್. ಇದು ಡಿಸೆಂಬರ್ 8, 9, 10 ಈ 3 ದಿನ ನಡೀತಿದೆ. ಅದು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಹೇಳಿದೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ರಪ್ರಥಮ ಬಾರಿಗೆ ಉಚಿತವಾಗಿ 100 ಕೋಟಿ ವರ್ಕ್ಶಾಪ್ ಅಟೆಂಡ್ ಮಾಡುವವರಿಗೆ ಮಾತ್ರ ಇದನ್ನು ನಾನು ಬೋನಸ್ ಆಗಿ ಕೊಡ್ತಿದ್ದೇನೆ. ಅದು ನಿಮಗೆ ತಿಳಿಸ್ತೇನೆ. ಮೊದಲು 3 ದಿನ ಅಟೆಂಡ್ ಮಾಡಿ ವರ್ಕ್ಶಾಪ್, ಅದಾದಮೇಲೆ ಇದನ್ನು ನಾನು ತಿಳಿಸ್ಕೊಡ್ತೇನೆ. 100 ಕೋಟಿ ವರ್ಕ್ಶಾಪಲ್ಲಿ ಏನಿರುತ್ತೆ. ಮೊದಲಿಗೆ 100 ಕೋಟಿ ಮಾಡುವ
ಸುಲಭ ವಿಧಾನಗಳನ್ನು ತಿಳಿಸ್ಕೊಡ್ತೇವೆ. ಈಗ ಎಲ್ರಿಗೂ ಅನಿಸ್ಬೋದು, ಇದೇನಪ್ಪ ಇದು, ಸಾವಿರ ಲಕ್ಷಗಳಂದ್ರೇ ಭಯ ಆಗುತ್ತೆ, ಇವ್ರು ನೋಡಿದ್ರೆ ಕೋಟಿ ಕೋಟಿ ಅಂತಾರೆ ಅಂತಂತ ಹೇಳಿ ಎಷ್ಟು ಜನಕ್ಕೆ ಅಲ್ಲ ಅನಿಸುತ್ತೆ, ಖಂಡಿತ ಬಂದಿರುತ್ತೆ. ಇನ್ಫ್ಯಾಕ್ಟ್ ಕೋಟಿ ಮಾಡೋದು ಕೆಲವು ಐ ಥಿಂಕ್ 50 ವರ್ಷ 100 ವರ್ಷದ ಹಿಂದ್ಗಡೆ ತುಂಬ ಕಷ್ಟ ಅನಿಸ್ಬೋದಿತ್ತು. ಬಟ್ ಈ ಕಾಲಮಾನಕ್ಕೆ, ಈ ಕಾಲಘಟ್ಟಕ್ಕೆ ಬಂದರೆ ಐ ಥಿಂಕ್ ಇಟ್ಸ್ ವೆರಿ ಈಸಿ. ನಮಗೆ ಮಾರ್ಗಗಳು ಗೊತ್ತಾಗಬೇಕಷ್ಟೇ. ಎಲ್ಲಿ ದುಡ್ಡನ್ನು ಹೂಡಿಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬೇಕು ಅಂತಂತ ಗೊತ್ತಾದರೆ ಐ ಥಿಂಕ್ ಮ್ಯಾಕ್ಸಿಮಮ್ ಈ ಆಟ ಆಡ್ಕೊಳ್ತಾ ಒಂದು 10, 20, 30 ಇಯರ್ಸ್ ಒಳಗಡೆ 100 ಕೋಟಿ ಮಾಡ್ಬೋದು. ಹೇಗೆ ಮಾಡೋದು, ಆ ವಿಧಾನಗಳನ್ನ ನಾವು 100 ಕೋಟಿ ವರ್ಕ್ಶಾಪಲ್ಲಿ ಮೊದಲಿಗೆ ಹೇಳ್ಕೊಡ್ತೇವೆ. ಎರಡನೇದು ಸ್ಟಾಕ್ ಮಾರ್ಕೆಟ್. ನಾನು ಈಗಾಗಲೇ ಹೇಳಿದೆ. ಸೊ ಸ್ಟಾಕ್ ಮಾರ್ಕೆಟ್ ಹೂಡಿಕೆಯ ಬಗ್ಗೆ ವಿಶೇಷವಾಗಿ ಮಾಹಿತಿ ಇರುತ್ತೆ. ಆಮೇಲೆ ಹೆಚ್ಚು ಲಾಭ ತರುವ ಬಿಸ್ನೆಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ. ಈಗ ನಾನು ಬಿಸ್ನೆಸ್ ಅಂತ ಹೇಳ್ತಾ ಇರ್ತೇನೆ, ಎಲ್ಲವೂ ಬಿಸ್ನೆಸ್ಗಳೇ, ಬಟ್ ಎಲ್ಲದರಲ್ಲೂ ಲಾಭ ಇರಬೇಕು ಅಂತಂತೇನಿಲ್ವಲ್ಲ. ಸೊ ಕೇವಲ ಬಿಸ್ನೆಸ್ ಮಾಡೋದಲ್ಲ ನಮ್ಮ ಐಡಿಯಾ ಇಲ್ಲಿ, ಬಿಸ್ನೆಸ್ ಮಾಡಿ ಲಾಭ ಮಾಡೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ಯಾವುದು ಲಾಭ ಬರೋ ಆ ಬಿಸ್ನೆಸ್ಗಳು, ಯಾವ ಬಿಸ್ನೆಸ್ಗಳಲ್ಲಿ ರಿಸ್ಕ್ ಕಡಿಮೆ ಇದೆ, ಯಾವ ಬಿಸ್ನೆಸ್ ನಾವು ಮಾಡೋಕ್ಕೆ ಹೋಗಬಾರ್ದು, ಯಾವ ಬಿಸ್ನೆಸ್ನ ನಾವು ಮಾಡಲೇಬೇಕು, ಇವೆಲ್ಲವೂ ಈ ವರ್ಕ್ಶಾಪಲ್ಲಿರುತ್ತೆ. ಹಾಗೆ ಬಿಸ್ನೆಸ್ನಲ್ಲಿ ಹೆಚ್ಚು ಆದಾಯ ಬರುವ ವಿಶ್ವ ರಹಸ್ಯ ತಂತ್ರಗಳನ್ನು ಇದರಲ್ಲಿ ನಾವು ತಿಳಿತಾ ಹೋಗ್ತೇವೆ. ರಹಸ್ಯ ತಂತ್ರಗಳು ಗೊತ್ತಿರಲಿ. ನೋಡಿ, ಇಲ್ಲಿ ನಾವು ಮೇಡಮ್ ನಿಮ್ಗೆ ಈಜು ಬರುತ್ತಾ? ಬರುತ್ತೆ. ಸ್ವಿಮ್ಮಿಂಗ್ ಬರುತ್ತೆ. ಈಗ ನನಗೂ ಬರುತ್ತೆ. ಇಲ್ಲಿ ಸ್ಟುಡಿಯೋದಲ್ಲಿರೋರು ಯಾರೋ ಒಂದಿಬ್ಬರಿಗೆ ಬರಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ಬರಲ್ಲ. ನೋಡಿ, ಕ್ಯಾಮ್ರಾಮ್ಯಾನ್ಗೆ ಬರಲ್ವಂತೆ. ಈಗ ನಾವು 3 ಜನ ಎಲ್ಲೋ ಒಂದು ದೊಡ್ಡ ಬಾವಿಯಲ್ಲಿ ಈಜು ಹೊಡಿಲಿಕ್ಕೆ ಹೋಗ್ತೀವಿ. ಈಗ ಯಾರು ಬದುಕ್ತೀವಿ ಹೇಳಿ? ನೀವೇ ಹೇಳಿ, ಯಾರು ಬದುಕ್ತೀವಿ? ಈಗ ನಾವಿಬ್ರು ಡೆಫಿನೆಟಾಗಿ ಈಜು ಹೊಡ್ಕೊಂಡು, ಇನ್ನೂ ನಾನು ಕೇಳ್ತೇನೆ, ಮೇಡಮ್ ಸ್ವಲ್ಪ ಶಾಂಪು ಇದ್ರೆ ಕೊಡಿ, ಸ್ವಲ್ಪ ಚೆನ್ನಾಗೆಲ್ಲ ಹಚ್ಕೊಂಡು ಇದು ಸ್ನಾನ ಮಾಡಿಕೊಂಡು ಖುಷಿಯಾಗಿ ಎದ್ದು ಬರ್ತೀವಲ್ವಾ. ಅಯ್ಯೋ ಮತ್ತೆ ಬರಬೇಕಪ್ಪ ಇಲ್ಲಿ ಈಜು ಹೊಡಿಲಿಕ್ಕೆ ಅಂತ ಬರ್ತೀವಿ. ಅದೇ ನಮ್ಮ ಕ್ಯಾಮ್ರಾಮ್ಯಾನ್ ಏನಾಗ್ತಾರೆ, ಬೀಳ್ತಾರೆ. ಶಾಂಪು ಕೇಳೋದಕ್ಕೆ ಅವ್ರು ಇರ್ತಾರಾ? ಇರೋದಿಲ್ಲ, ಸತ್ತು ಹೋಗ್ತಾರೆ. ಸೊ ಈ ಕಾರಣ ನೀರದ ತಪ್ಪು ಕರೆಕ್ಟಾ ಮೇಡಮ್? ಸೊ ಹೀಗೆ ಎಷ್ಟೋ ಜನ ನಾವುಗಳು ಬಿಸ್ನೆಸ್ ತಪ್ಪು ಅಂತ ಅಂದ್ಕೊಳ್ತೇವೆ. ನನಗೆ ಈಜು ಗೊತ್ತಿದ್ರೆ ಹೇಗೆ ಎದ್ದು ಬರ್ಬೋದು, ಹಾಗೆ ಬಿಸ್ನೆಸ್ ಗೊತ್ತಿದ್ರೆ ನಾನು ಯಾಕೆ ಲಾಸ್ಗೆ ಹೋಗ್ತೀನಿ? ಪ್ರತಿ ಮಾರ್ವಾಡಿನೂ, ಪ್ರತಿ ಈ ಶೆಟ್ರು ಒಂದು ಏನೋ ಗ್ರೂಪ್ ಇದೆಯೋ ಇವರು, ಅಥವಾ ಬಿಸ್ನೆಸ್ ಪೀಪಲ್ ನೋಡಿ, ಇವರೆಲ್ಲ ಅವ್ರು ಫೇಲ್ ಆಗೋದಕ್ಕೆ ಗೊತ್ತಿಲ್ಲ ರೀ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ಪದೇ, ಒಂದು ವೇಳೆ ಯಾರಾದರೂ ವ್ಯಾಪಾರದಲ್ಲಿ ಸೋತರು ಅಂತಂದರೆ, ಅಥವಾ ಜೀವನದಲ್ಲಿ ಸೋತರು ಅಂತಂದರೆ, ಅವರು ನಿಜವಾಗ್ಲೂ ಮುಟ್ಟಾಡ್ರು ಲೂಸ್ ಆಗಿದ್ರೆ ಮಾತ್ರ ಸೋಲೋದಕ್ಕೆ ಸಾಧ್ಯ. ಸೊ ನೀವು ಹೇಳಿಪ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ ಅಂತಂದರೆ, ನನ್ನ ಪ್ರಕಾರ ನೀವು ಲೂಸ್ ಅಷ್ಟೇ. ಒಂದು ವೇಳೆ ನಾನು ಲಾಸ್ ಆಗ್ತಿದ್ದೀನಿ, ನಾನೊಂದು ವೇಳೆ 100 ಕೋಟಿ ಮಾಡಿಲ್ಲ ಅಂತಂದರೆ ನಾನು ಲೂಸೇ. ಸೊ ಲೂಸ್ ಆಗಲೇಬೇಕು ಅಂತಿರೋರು ಏನು ಮಾಡೋದಕ್ಕೆ ಬಿಟ್ಬಿಡಿ, ನೀವು ಲೂಸ್ ಅಷ್ಟೇ. 100 ಕೋಟಿ ಮಾಡಬೇಕು, ವ್ಯಾಪಾರ ಮಾಡಬೇಕಂದ್ರೆ ತುಂಬ ಸುಲಭ, ಅದು ಕಲಿಬೇಕು ಅಷ್ಟೇ. ನೋಡಿ, ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತಂದರೆ ನನ್ನ ತಾಯಿ, ನನ್ನ ತಂದೆ ನನ್ನ ಹುಟ್ಟಿದಾಗಿಂದ ನನ್ನ ಜೊತೆ ಕನ್ನಡ ಮಾತಾಡ್ತಿದ್ದಾರೆ. ಓದಿದ್ದು ಕನ್ನಡ ಮೀಡಿಯಮಲ್ಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕನ್ನಡ ಮಾತಾಡೋ ಅಂಥದ್ದು. ಅದಕ್ಕೆ ಇವತ್ತು ಭಾಷೆ ಬಂತು. ಒಂದು ವೇಳೆ ನಾವೇನಾದರೂ ಯಾವುದೋ ಬೇರೆ ಊರಲ್ಲಿ ಹುಟ್ಟಿದ್ದಿದ್ರೆ, ಅಥವಾ ಆಫ್ರಿಕಾದಲ್ಲೋ ಅಥವಾ ಸಿರಿಯಾದಲ್ಲೋ ಅಮೇರಿಕಾದಲ್ಲೋ, ನಮಗೇನು ಕನ್ನಡ ಬರ್ತಿತ್ತು? ಚಾನ್ಸೇ ಇಲ್ವಲ್ಲ. ಪ್ರತಿಯೊಂದು ಕಲ್ತಿರೋದೇ ತಾನೇ. ಸೊ ವ್ಯಾಪಾರ ಅನ್ನುವಂಥದ್ದು ನಾವು ಕಲ್ತಿಲ್ಲ ಇನ್ನೂ. ಅದಕ್ಕೆ ಅದು ಒಂಥರ ನೆನೆಸ್ಕೊಂಡ್ರೆ ಭಯ ಅಂತ ಅನ್ಸ್ಬಿಡುತ್ತೆ, ದೂರ ನಿಲ್ತೇವೆ. ಸೊ ಹಾಗಾಗಿ ನಾವೆಲ್ಲರೂ ಕಲಿಬೇಕು. 100 ಕೋಟಿ ವರ್ಕ್ಶಾಪಲ್ಲಿ 54 ಟೈಪ್ಸ್, ವೆರೈಟೀಸ್ ಆಫ್ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ವಿಶೇಷವಾಗಿ ಅದರಲ್ಲಿ ನಾವೆಲ್ಲರೂ ಮಾಡೋದಕ್ಕೆ ಸುಲಭವಾಗಿರತಕ್ಕಂಥ 2 ಬಿಸ್ನೆಸ್ಗಳನ್ನು ಸಂಪೂರ್ಣವಾಗಿ ಕಲಿತೇವೆ. ನಾನು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗೆ ಮಾಡುವಂಥದ್ದು, ರಿಪೋರ್ಟ್ಸು, ಇವೆಲ್ಲವೂ ನಿಮಗೆ ಮೇಲ್ ಮುಖಾಂತರ ನಾನು ಕಳಿಸ್ತೇನೆ. ಸೊ ಇಟ್ ಬಿಕಮ್ಸ್ ಲಾಟ್ ಈಸಿಯರ್. ಸೊ ಯಾರೆಲ್ಲ 100 ಕೋಟಿ ಮಾಡಬೇಕಪ್ಪ, ನಾನು ವ್ಯಾಪಾರ ಮಾಡಬೇಕು, ನಾನು ಆ ಟೈಮ್ ಫ್ರೀಡಮ್ಮು, ಮನಿ ಫ್ರೀಡಮ್ನ ಪಡಿಬೇಕು ಅನ್ನೋರು 100 ಕೋಟಿ ವರ್ಕ್ಶಾಪ್ ಮಾತ್ರ ಮಿಸ್ ಮಾಡಬೇಡಿ. ಆಮೇಲೆ ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರೋ ಅವ್ರಿಗೆ ತುಂಬ ಈಸಿ ಆಗ್ಬಿಡುತ್ತೆ 100 ಕೋಟಿ ಅರ್ಥ ಆಗೋದಕ್ಕೆ.
ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿರಲ್ವೋ ಅವರು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೇಗ ಮೊದಲು ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪನ್ನು ಆಫ್ಲೈನಲ್ಲಿ ಅಟೆಂಡ್ ಮಾಡಿ. ಸೊ ಆಗ 100 ಕೋಟಿ ವರ್ಕ್ಶಾಪ್ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟು, ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ನಿಮ್ಮ ಸುಪ್ತ ಪ್ರಜ್ಞೆಯನ್ನು ಚೇತನಗೊಳಿಸುವ ಸನಾತನ ಕ್ರಿಯಾತಂತ್ರಗಳನ್ನು ನಾವು 100 ಕೋಟಿ ವರ್ಕ್ಶಾಪಲ್ಲೇ ತಿಳಿಸ್ಕೊಡ್ತೇವೆ. ಬ್ರಾಹ್ಮಿ ಮುಹೂರ್ತದ ಬ್ರಹ್ಮತಂತ್ರಗಳು. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಮ್ಯಾಜಿಕ್ ಇದೆ, ಅದರಲ್ಲಿ ತುಂಬ ಶಕ್ತಿ ಇದೆ. ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ನಾವು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇವೆ. ಅದಾದಮೇಲೆ ಪ್ರಥಮ ಬಾರಿಗೆ ಇದು ಆನ್ಲೈನ್ ವರ್ಕ್ಶಾಪ್ ಆಗಿರೋದಕ್ಕೆ ತುಂಬ ರಶ್ ಇರುತ್ತೆ. ನೀವು ಯೋಚನೆ ಮಾಡಿ, ನಮ್ಮ ಸಬ್ಸ್ಕ್ರೈಬರ್ಸೇ 1.5 ಲಕ್ಷ ಇದ್ದಾರೆ. 1% ಅಂದರೂ 1500. ನಾವು ಮಾಡ್ತಿರೋದು 300 ಜನಕ್ಕೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಬೇಗ ಇದು ಬುಕ್ ಆಗ್ಬೋದು ಅಂತೇಳಿ. ಸೊ ಪ್ಲೀಸ್ ಡೋಂಟ್ ವೆಯ್ಟ್. ಇಟ್ ಈಸ್ ನಾಟ್ ಇನ್ ಲ್ಯಾಕ್ಸ್ ಆರ್ ಸಮಥಿಂಗ್. ಪೀನಟ್ಸ್ ರೇ. ಇಡೀ ಫ್ಯಾಮಿಲಿ ಕುಳಿತುಕೊಂಡು ಕಲಿಯೋದಕ್ಕೆ ಒಬ್ಬರು ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು. ಸೊ ಡೂ ಇಟ್ ವೆರಿ ಕ್ವಿಕ್ಲಿ. ಓಕೆ, ಇದಕ್ಕೆ ನೀವು ಮುಂಚಿತವಾಗಿ ಏನೇನು ರೆಡಿ ಆಗಬೇಕು, ಮೇಡಮ್ ಆಲ್ರೆಡಿ ಹೇಳ್ತಾರೆ, ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ಅಷ್ಟೇ, ಮಿಸ್ ಮಾಡಬಾರ್ದು ಅಂತೇಳಿ. ಎಲ್ಲರೂ ಬ್ಲೂ ಕಲರ್ ಡ್ರೆಸ್ಸಲ್ಲಿರಬೇಕು. ಯಾಕೆ ಬ್ಲೂ ಕಲರು ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ಬ್ಲೂ ಅಂದಾಗ ನನಗೆ ಜ್ಞಾಪಕ ಬರ್ತಿದೆ, ನೀವೆಲ್ಲರೂ ದೇವರುಗಳ ಫೋಟೋಸ್ ನೋಡಿ, ಬ್ಲೂ ಕಲರ್ ಇದೆ, ಬೇಕಾದ್ರೆ ನೋಡಿ ನೀವು. ನಾನು ಹೇಳಿದ್ಮೇಲೆ ನಿಮಗೆ ಗೆಸ್ ಆಗ್ತಿರುತ್ತೆ. ಕೃಷ್ಣ ಮೂಲತಃ ಕಪ್ಪು ಕಲರು, ಆದರೂ ಶ್ರೀಕೃಷ್ಣನ ಬ್ಲೂ ಕಲರಲ್ಲೇ ತೋರಿಸ್ತೇವೆ. ಶ್ರೀರಾಮ ಆಗ್ಬೋದು ಅಥವಾ ಯಾವುದೇ ದೇವತೆಗಳಾಗ್ಬೋದು, ಬ್ಲೂ ಅಲ್ಲೇ ಇರೋದು. ಸೊ ಏಕೆ ವರ್ಕ್ಶಾಪಲ್ಲಿ ನಾನು ಹೇಳ್ತೇನೆ, 100 ಕೋಟಿ ವರ್ಕ್ಶಾಪಲ್ಲಿ ಎಲ್ಲರೂ ಬ್ಲೂ ಕಲರ್ ಡ್ರೆಸ್ ಹಾಕಿಯೇ ಆನ್ಲೈನ್ ವರ್ಕ್ಶಾಪ್ಗೆ ಕುಳಿತುಕೋಬೇಕು. 3 ದಿನಕ್ಕೆ ಬ್ಲೂ ಕಲರ್ ಡ್ರೆಸ್ಸೇ ಇರಬೇಕು, ಗೊತ್ತಿರಲಿ. ಎರಡನೇದು, ಒಂದಿಡೀ ಕಲ್ಲುಪ್ಪನ್ನು ನಿಮ್ಮ ಜೊತೆ ಮೊದಲನೇ ದಿನ ನೀವು ಅದನ್ನು ತಗೊಂಡು ಬರಬೇಕು. ಮೊದಲನೇ ದಿನ ಒಂದು ಇಡೀ ಕಲ್ಲುಪ್ಪು ಒಂದು ಬಟ್ಟೆಯಲ್ಲಿ, ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಕೊಂಡು ಬರಬೇಕು. ಇದು ಮೊದಲನೇ ದಿನ. ಎರಡನೇ ದಿನ 6 ಬೊಗಸೆ ಮರಳು. ಇದು ಸಮುದ್ರ ಪಕ್ಕದಲ್ಲೇ ಸಿಗುವಂಥ ಮರಳಾದರೆ ಒಳ್ಳೆಯದು. ಆ ಮರಳು 6 ಬೊಗಸೆ ಅಂದರೆ 6 ಇಡಿ ಅಂದ್ಕೊಳ್ಳಿ. ಒಂದು ಅರ್ಧ ಕೆಜಿನ 1 ಕೆಜಿಯಷ್ಟು ಮರಳಿರಬೇಕು. ಇದು ಎರಡನೇ ದಿನ ಬಿಳಿ ಬಟ್ಟೆಯಲ್ಲಿ ಸುತ್ತಕೊಂಡು ಬರಬೇಕು. ಮೂರನೇ ದಿನ 3 ನಿಂಬೆ ಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಬರಬೇಕು. ಮೂರನೇ ದಿನ. ಓಕೆ, 3 ಡೇಸ್, ಗೊತ್ತಾಯ್ತಲ್ವ? ನೆಕ್ಸ್ಟು, ನಿಮ್ಮ ಪರ್ಸ್ನಲ್ಲಿ ಮಿನಿಮಮ್ 9,000 ಇರಬೇಕು. ನಾನು ಹೇಳಿದ್ದು ನಿಮ್ಮ ಪರ್ಸಲ್ಲಿ. ಸೊ ನಿಮ್ಮ ಪರ್ಸಲ್ಲಿ ನೀವು 9,000 ಇಟ್ಕೊಂಡು ವರ್ಕ್ಶಾಪ್ ಅಟೆಂಡ್ ಮಾಡಬೇಕು. ಸೊ ಆಮೇಲೆ ಕ್ಲಾಸ್ ಅಟೆಂಡ್ ಮಾಡೋ 3 ದಿನಗಳು ಸಾಧ್ಯವಾದಷ್ಟು ಮೌನವಾಗಿರಬೇಕು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ವ್ರತಕ್ಕೆ ಹೋಗಬೇಕು. ನೋಡಿ, ನಾವು ವ್ರತಗಳು ಮಾಡೋದೆಲ್ಲ ಫಲಿಸುತ್ತೆ. ಯಾಕಂತಂದರೆ ದ್ಯಾಟ್ ಈಸ್ ಅ ತಪಸ್ಸು. ತಪಸ್ಸು ಮಾಡಿದರೆ ಮಾತ್ರ ಕೆಲವೊಂದು ಮಹತ್ತರ ಸಾಧನೆಗಳು ಮಾಡೋದಕ್ಕೆ ಸಾಧ್ಯ. ತಪಸ್ಸು ಮಾಡ್ದೇನೋ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತೇನಲ್ವ, ಮ್ಯಾಗಿ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕಿಲ್ಲ. ಬಟ್ ಯಾವುದೋ ವಿಶೇಷವಾಗಿರೋ ಒಂದು ತಿಂಡಿ ಮಾಡಬೇಕು ಅಂದರೆ ಇಟ್ ನೀಡ್ಸ್ ದಟ್ ಪ್ರಿಪ್ರೇಷನ್. ಸೊ ದಿಸ್ ಮೇಕಿಂಗ್ 100 crores ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ಲ. ಸೊ ಹಾಗಾಗಿ ಎಲ್ಲ ಇದು ವ್ರತದ ಥರ ತೆಗೆದುಕೊಳ್ಬೇಕು. ಆಮೇಲೆ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅವರ ಪಾದಗಳನ್ನು ಅರಿಶಿಣ, ಕುಂಕುಮ ಮತ್ತು ಹೂವಿಟ್ಟು ಪೂಜಿಸಿ ಭಕ್ತಿಯಿಂದ ಅವರ ಕಾಲನ್ನು ತೊಳೆದು ಆಶೀರ್ವಾದ ತೆಗೆದುಕೊಳ್ಬೇಕು. ಅದರ ಜೊತೆ ಆ ಪಾದ ತೊಳೆದ ನೀರಿನಿಂದ ನಿಮ್ಮ ತಲೆಗೆ ಆ ನೀರನ್ನು 3 ಸಲ ಹಾಕಿಕೊಂಡು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಇದು ತುಂಬ ಇಂಪಾರ್ಟೆಂಟು. ನೋಡಿ, ಎಷ್ಟು ಸೈಂಟಿಫಿಕ್ ರೀಸನ್ ಇದೆ. ನಮ್ಮ ಎಲ್ಲ ಪಾಪಗಳನ್ನು, ಕರ್ಮಗಳನ್ನು ತೊಳೆಯೋದಕ್ಕೆ ಶಕ್ತಿ ಇರುವಂಥದ್ದು, ಹೆಚ್ಚು ಶಕ್ತಿ ಇರುವಂಥದ್ದು ನಮ್ಮ ತಂದೆ ತಾಯಿ ಕೈಯಲ್ಲಿ. ನಾವು ಯಾರ್ಯಾರ ಕಾಲಿಗೋ ಬೀಳ್ತೇವೆ. ಇನ್ಫ್ಯಾಕ್ಟ್ ನನ್ನ ವರ್ಕ್ಶಾಪಲ್ಲಿ ನಾನು ಹೇಳ್ತೇನೆ, ನನ್ನ ಕಾಲಿಗೆ ಬೀಳ್ಬೇಡಿ ಅಂತಂತೇಳಿ. ವಿಶೇಷವಾಗಿ ಈ ದೇವರು ಯೂನಿವರ್ಸ್ ಹೆಚ್ಚಿರುವಂಥದ್ದು ತಂದೆ ತಾಯಿ ಒಳಗಡೆ. ಸೊ ಹಾಗೆ ತಂದೆ ತಾಯಿ ಕಾಲಿಗೆ ಬೀಳಬೇಕು. ಇದು ವರ್ಕ್ಶಾಪ್ಗೆ ಮುಂಚಿತವಾಗಿ ಮಾಡಬೇಕಾಗಿರುವಂಥದ್ದು. ಮತ್ತು ಒಂದು ಹಿಡಿ ಕಾಳುಗಳು ಇವತ್ತು ನೀವು ನೋಡ್ತಿದ್ದೀರ ಈ ಎಪಿಸೋಡ್ ಅಂತಂದರೆ, ಇವತ್ತಿನಿಂದ ಪ್ರತಿದಿನ ಒಂದು ಹಿಡಿ ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಅಥವಾ ಬೆಲ್ಲ ಆಗ್ಬೋದು, ಇರುವೆಗಳಿಗೆ ಅಥವಾ ಪಕ್ಷಿಗಳಿಗೆ ಆಗ್ತಾ ಬರಬೇಕು. ಆ 100 ಕೋಟಿ ವರ್ಕ್ಶಾಪ್ ಬರೋ ಹೊತ್ತಿಗೆ ನಿಮ್ಮ ಕರ್ಮಗಳು ಎಲ್ಲ ಕಳೆದೋಗಿರಬೇಕು. ಅದಕ್ಕೋಸ್ಕರ. ಮತ್ತು ಕ್ಲಾಸ್ ಅಟೆಂಡ್ ಮಾಡುವಾಗ ನಿಮ್ಮ ಜೊತೆ ಕ್ಯಾಲ್ಕುಲೇಟರು, ಪೆನ್ಸಿಲು, ಸ್ಕೇಲು, ಪೆನ್ನು, ಬರೆಯೋದಕ್ಕೆ ಪುಸ್ತಕ ಎಲ್ಲ ಇರಬೇಕು. ಒಳ್ಳೆ ನೆಟ್ವರ್ಕ್ ಸಿಗೋ ಜಾಗಕ್ಕೆ ಬನ್ನಿ. ಆಮೇಲೆ ಹೊಸ ವರ್ಷಕ್ಕೆ ನಿಮಗೆ ನೀವು ಗಿಫ್ಟ್ ಕೊಡಲು ರೆಡಿಯಾಗಿ. ನಾರ್ಮಲಾಗಿ ಬೇರೆಯವ್ರಿಗೆ ಗಿಫ್ಟ್ ಕೊಡೋದು ನೋಡಿದ್ದೇವೆ, ಬಟ್ ನಿಮಗೆ ನೀವೇ ಗಿಫ್ಟ್ ಕೊಟ್ಕೊಳ್ಳೋದು ಇಟ್ಸ್ ಅ ಬೆಸ್ಟ್ ಗಿಫ್ಟ್. ಐ ಥಿಂಕ್ ಯು ಕ್ಯಾನ್ ಗಿವ್ ಯುವರ್ ಓನ್ ಸೆಲ್ಫ್ ಆ್ಯಂಡ್
this is the fag end of 2024 in December. Definitely. So let's give a gift to our own self. Okay, that's about 100 crores. And ನೀವು ಕ್ವಶನ್ ಕೇಳಿದ್ರೆ ಯಾಕೆ ಪದೇ ಪದೇ ಬಿಸ್ನೆಸ್ ಅಂತ ಹೇಳ್ತೀರಾ, ರೆಸಿಗ್ನೇಷನ್ ಬರೀರಿ ಅಂತ ಹೇಳ್ತೀರಾ, ಏನಿದೆಲ್ಲ ಅಂತೇಳಿ. ಸೊ ಸಿಂಪಲ್ ಕ್ವೆಶನ್, ಸಿ ದುಡ್ಡು ಅನ್ನೋಂಥದ್ದು ಮಾತ್ರ ಶ್ರೀಮಂತಿಕೆ ಅಲ್ಲ. ಐ ಹ್ಯಾವ್ ಟೋಲ್ಡ್ ದಿಸ್ ಮೆನಿ ಟೈಮ್ಸ್. ಹಣ ಅನ್ನುವಂಥದ್ದು ನಮ್ಮ ಹತ್ರ, ಈಗ ಒಬ್ರು ಯಾರೋ ಬಂದಿದ್ರು ಮೇಡಮ್ ನನ್ನ ಹತ್ರ, 85 ವರ್ಷ ಅವ್ರಿಗೆ. ಈ ಹ್ಯಾಸ್ ಐ ಥಿಂಕ್ 70-80 ಎಕರೆ ಜಮೀನಿದೆ. ಸೊ ಬೆಂಗಳೂರು ಸರೌಂಡಿಂಗಲ್ಲೇ. ಸೊ ವ್ಯಾಲ್ಯೂಯೇಷನ್ ಇಸ್ ಲೈಕ್ ಒಂದು ಮಿನಿಮಮ್ ಏನಿಲ್ಲ ಅಂದರೂ 25-50 ಕೋಟಿ ಇರ್ಬೋದು. ಜಸ್ಟ್ ಅಪ್ರಾಕ್ಸಿಮೇಟ್ ಹೇಳ್ತಿದ್ದೀನಿ. ಸೊ ಚಿಕ್ಕಬಳ್ಳಾಪುರ ಆಚೆ ಸೈಡ್ ಇರೋವಂಥದ್ದು. ಇವಾಗ ಜಸ್ಟ್ ಆಸ್ಕಿಂಗ್ ಮೀ, ಸ್ವಾಮಿ ನೀವು ದುಡ್ಡು ದುಡ್ಡು ಅಂತೀರಾ, ಏನು ಮಾಡಲಿ ನಾನು ಅದನ್ನು, ನನ್ನ ಜಮೀನಿದೆ ಏನು ಮಾಡಲಿ, ಆಯ್ತು ನಾನು ಮಾರಿದ್ರೆ 50 ಎಷ್ಟೋ ಕೋಟಿ ಬರ್ಬೋದು, 100 ಕೋಟಿನೇ ಬರ್ಬೋದು, ಏನು ಸ್ವಾಮಿ ಪ್ರಯೋಜನ, ನನ್ನ ಟೈಮೇ ಕಳ್ಕೊಂಬಿಟ್ಟೆ ನಾನು. ಅಲ್ಲ ಜಮೀನಿದೆ, ನನಗೆ 85 ವರ್ಷ ಆಗೋಯ್ತು, ನಾನು ಏನು ಮಾಡಲಿ ದುಡ್ಡಿಂದ ಅಂತ. ಸೊ ಆಲ್ವೇಸ್ ಯು ಮಸ್ಟ್ ರಿಮೆಂಬರ್, ಬರೀ ದುಡ್ಡಿದ್ರೆ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಟೈಮೂ ಇರಬೇಕು. ಯಾವಾಗ ಈ ಟೈಮ್ ಬರುತ್ತೆ, ಯಾವಾಗ ನಾವು ಟೈಮ್ನ, ನಮಗೆ ಕೊಟ್ಟಿರೋ ದೇವ್ರು ಈ ಟೈಮ್ನ ನಾವು ಅನುಭವಿಸೋಕ್ಕಾಗುತ್ತೋ ಅವನಲ್ಲ ನಿಜವಾದ ಶ್ರೀಮಂತ. ಒಂದು ವೇಳೆ ನಮಗೆ ಕೊಟ್ಟಿರೋ ಟೈಮ್ನೆಲ್ಲ ಯಾವುದೋ ಒಂದು ಕಂಪ್ನಿಗೋ ಯಾವುದೋ ಒಂದು ವ್ಯಕ್ತಿಗೋ ನಾವು ದಾನ ಕೊಟ್ಟು ನಾನು ಕೂಲಿ ಮಾಡಿಕೊಂಡು ದುಡ್ಡು ದುಡಿದ್ರೆ ಪ್ರಯೋಜನ ಏನು ರೀ? ಬಿಕಾಸ್ ಯು ಕ್ಯಾನ್ ಮೇಕ್ ಮನಿ. 60 ವರ್ಷ ಆದಮೇಲೂ ದುಡ್ಡು ಮಾಡ್ಬೋದು, 70 ವರ್ಷದಲ್ಲೂ ದುಡ್ಡು ಮಾಡ್ಬೋದು, 80 ವರ್ಷದಲ್ಲೂ ದುಡ್ಡು ಮಾಡ್ಬೋದಪ್ಪ. ನಾನು ಹೇಳ್ತೀನಿ ನಿಮಗೆ, ಒಂದೇ ಒಂದು ನಿಮಿಷ ನೀವು ಯೂತ್ನ, ಈಗ ಯೂತಪ್ಪ ನಾವು ಇದನ್ನು ಮತ್ತೆ ತಗೊಳಕ್ಕಾಗುತ್ತಾ? ಕ್ಯಾನ್ ಐ ಗೆಟ್ ಬ್ಯಾಕ್ ಮೈ 30 years or 40 years? ಯು ಕ್ಯಾನ್ ನೆವರ್ ಗೆಟ್ ಬ್ಯಾಕ್. ಸೊ ಯು ಕಾಂಟ್ ಟ್ರಾವೆಲ್ ಬ್ಯಾಕ್ ಇನ್ ಟೈಮ್ ಆಲ್ಸೋ ಟು ಟೇಕ್ ಇಟ್. ಸೊ ಯಾವಾಗ ಈ ಟೈಮ್ ಫ್ರೀಡಮ್ ಬರೋದಕ್ಕೆ ಸಾಧ್ಯ? ಯಾವಾಗ ನಾವು ಬೇಗ ದುಡ್ಡು ಮಾಡೋದಕ್ಕಾಗುತ್ತೋ, ಒಂದನೇದು. ಎರಡನೇದು, ಯಾವಾಗ ನಾವು ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ದೆ ಇನ್ನೊಬ್ರಿಗೆ ಕೆಲಸ ಕೊಡ್ತಾ ನಾವು ಫ್ರೀ ಆಗೋಕ್ಕಾಗುತ್ತೋ ಅವತ್ತು ಈ ಟೈಮ್ ಫ್ರೀಡಮ್ ಅನ್ನೋದು ಬರುತ್ತೆ. ಸೊ ಯಥೇಚ್ಛವಾಗಿ ನೀವು ಬಿಸ್ನೆಸ್ ಪೀಪಲ್ನ ನೋಡಿದ್ರೆ ದೇ ಡೋಂಟ್ ವರ್ಕ್, ದೇ ವರ್ಕ್ ವಾಟ್ ಈಸ್ ಆನ್ ವಾಟ್ ಇಫ್ ದರ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಟು ವರ್ಕ್ ಆನ್. ಬಟ್ ನಾರ್ಮಲಿ ದೇ ವುಡ್ ಹ್ಯಾವ್ ಬೈಫರ್ಕೇಟೆಡ್ ಆರ್ ಡಿವೈಡೆಡ್ ದ ವರ್ಕ್ ಟು ಅದರ್ ಪೀಪಲ್. ಬೇರೆಯವ್ರಿಗೆ ಕೆಲಸ ಕೊಟ್ಬಿಟ್ಟು ಅವ್ರು ಆರಾಮಿರ್ತಾರೆ. ಸಿ ಹೂ ಕ್ಯಾನ್ ಗೋ ಫಾರ್ ವೆಕೇಷನ್. ನಾನು ನಿಮ್ಗೆ ಕೇಳ್ತೇನಪ್ಪ, ನಿಮಗೆ ಎಷ್ಟು ಜನ ನೀವು 1 ತಿಂಗಳು ಆಯಿತು ದುಡ್ಡಿದೆ ಅಂದ್ಕೊಳ್ಳೋಣ, ವೆಕೇಷನ್ಗೆ ಹೋಗೋಷ್ಟು ದುಡ್ಡಿದೆ, 1 ತಿಂಗಳು ಅಮೇರಿಕಾಗೆ ಹೋಗಿ ಬರಬೇಕಪ್ಪ. ಈಗ ಅಮೇರಿಕಾ UK ಹೋಗೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ನಿಮ್ಮ ಹತ್ರ ದುಡ್ಡು ಕೊಡ್ತೇನೆ ನಾನು, ಅಮೇರಿಕಾಗೆ ಹೋಗುವಷ್ಟು ದುಡ್ಡು ಕೊಡ್ತೇನೆ, ಇಂಗ್ಲೆಂಡ್ಗೆ ಹೋಗುವಷ್ಟು ದುಡ್ಡು ಕೊಡ್ತೇನೆ, ಹೋಗೋಕ್ಕಾಗುತ್ತಾ? ಬಿಕಾಸ್ 1 ತಿಂಗಳು ರಜೆ ಇಲ್ವೇ ನಿಮಗೆ? ಅಲ್ಲ ಯಾರು ಕೊಡ್ತಾರೆ ನಿಮಗೆ? ನಿಮ್ಮ ಟೈಮ್ ಇನ್ನೊಬ್ರಿಗೆ ಮಾರ್ಬಿಟ್ಟಿದ್ದೀರಲ್ವ, ನಿಮ್ಮನ್ನು ನೀವು ಮಾರ್ಕೊಂಬಿಟ್ಟಿದ್ದೀರಲ್ಲ ರೀ. ಅದಕ್ಕೆ ಅಲ್ವ ಮೇಡಮ್ ಆ ಪುಷ್ಪದಲ್ಲಿ ಡೈಲಾಗ್ ಇದೆ ನೋಡಿ, ರೇ ಕೂಲ್ನ ಕೊಡ್ಕ, ಕೂಲಿ ಮಾಡೋ ನನ್ನ ಮಗನೇ. ಯಾಕೆ ಹೇಳೋದು? ಕೂಲಿನೇ ಅಲ್ವಾ ಮೇಡಮ್. ಕೂಲಿ ಹೆಚ್ಚು ಸಿಗ್ಬೋದು ಕೆಲವ್ರಿಗೆ, ಕೆಲವರು ಕೂಲಿ ಕಡಿಮೆ ಸಿಗ್ಬೋದು. ಕೆಲವರು ಕೂಲಿಗೆ ಯಾವುದೋ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಕೆಲವು ಕೂಲಿಗಳು ರೋಡ್ಗೆ ರೋಡ್ ಕೆಲಸ ಮಾಡೋದಕ್ಕೆ ಹೋಗ್ತಾರೆ, ಕೆಲವು ಕೂಲಿಗಳು ಬೇರೆ ಬೇರೆ ಕೆಲಸ ಮಾಡ್ಬೋದು. ಕೆಲವು ಕೂಲಿಗಳು ನೀಟಾಗಿ ID ಕಾರ್ಡ್ ಹಾಕ್ಕೊಂಡು ಕಾರಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಕೂಲಿಗೆ. ಲ್ಯಾಪ್ಟಾಪ್ ಅಂದೆಲ್ಲ ಕೊಡ್ತಾರೆ ಮೇಡಮ್. ಆಮೇಲೆ ಮನೆಯಿಂದನೇ ಕೂಲಿ ಮಾಡ್ಬೋದು, ಅದನ್ನು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೇವೆ. ಕೂಲಿನೇ ತಾನೇ ರೇ ಅಲ್ಟಿಮೇಟ್ಲಿ. ಎಂಡ್ ಆಫ್ ದ ಡೇ ಟೆಲ್ ಮಿ, ಶೋ ಮಿ ಒನ್ ಮಾರ್ವಾಡಿ ಹೂ ಡಸ್ ದಿಸ್ ಕೂಲಿ ಮ್ಯಾನ್. ಯಾವಾಗ ರೀ ಮನ್ಸು ಮಾಡ್ತೀರಾ? ನಾನು ಒಂದು ವೇಳೆ ಫೇಕ್ ನನ್ನ ಮಗ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ, ಕೆಲಸ ಮಾಡ್ರಿ, ಆಯ್ತು ಅಫರ್ಮೇಷನ್ ಕೊಡ್ತೀನಿ, ಒಳ್ಳೆ ನಿಮ್ಗೆ ಕೆಲಸ ಸಿಗುತ್ತೆ, ನಿಮಗೆ ಒಳ್ಳೆ ಉದ್ಯೋಗ ಸಿಗುತ್ತೆ. ನಾನು ಫೇಕ್ ಅಲ್ಲ ರೀ, ಐ ಆಮ್ ರಿಯಲ್. ಐ ಆಮ್ ಟೆಲಿಂಗ್ ಯು ಫಾರ್ ದ ಫ್ಯಾಕ್ಟ್. ಆ್ಯಂಡ್ ಆಲ್ ಆಫ್ ಅಸ್, ಇಫ್ ಯು ಹ್ಯಾವ್ ಟು ಟೇಕ್ ದ ಟೈಮ್ ಫ್ರೀಡಮ್, ವಿ ಗಾಟ್ ಟು ಡೂ ಬಿಸ್ನೆಸ್. ಇಫ್ ನಾಟ್ ಟುಡೇ, ಐ ಮೀನ್ ಇವತ್ತು ಆಗಲ್ಲ, ಓಕೆ, ಬರೋ ವರ್ಷಕ್ಕೂ ಆಗಲ್ವೇನೋ, ಬಟ್ ಡೆಫಿನೆಟಾಗಿ ಡೌನ್ ದ ಲೈನ್ ಲೈಕ್ ಸೇ 3 years or 4 years 5 yearsಲ್ಲಿ ನಾನು ಇವತ್ತು ಅಂದ್ಕೊಂಡ್ರೆ ತಾನೇ ನಾಳೆ ಮಾಡೋವಂಥದ್ದು. ಇನ್ಫ್ಯಾಕ್ಟ್ ಅನ್ಎಂಪ್ಲಾಯ್ಮೆಂಟು ಭಾರತ ದೇಶದಲ್ಲಿ 67%, ಹತ್ತತ್ರ 70% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ. ನೀವು ಒಂದು ದೊಡ್ಡ ವ್ಯಾಪಾರಿಯಾಗಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟೋ ಜನಕ್ಕೆ ಕೆಲಸ ಕೊಡಿ ಅಲ್ವಾ, ಪುಣ್ಯ ಸಿಗುತ್ತಲ್ವ ನಿಮಗೆ. ಸೊ ಇದು ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿ ಕೆಲಸನೇ ಇಲ್ಲ. ಸೊ ಹಾಗಾಗಿ ಯು ಮಸ್ಟ್ ಥಿಂಕ್ ಅಬೌಟ್ ಇಟ್. ಸೊ ಒಬ್ಬರು ನನ್ನ ವರ್ಕ್ಶಾಪ್ಗೆ ಬಂದಿದ್ದರು ಮೇಡಮ್ ಮೊನ್ನೆ.
ತುಂಬ ಜನ ಬರ್ತಾರೆ. ಅದರಲ್ಲಿ ಕೆಲವ್ರನ್ನ ಹತ್ರ ಹಂಚ್ಕೊಳ್ಳೋದು ಬಂದು, ಸ್ವಾಮಿ ಇದೇ ಫಸ್ಟ್ ಟೈಮ್ ನಿಮ್ಮ ವರ್ಕ್ಶಾಪ್ ಬರ್ತಿರೋದು, ನಾನು ನಿಮ್ಮನ್ನು 1 ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ನೀವು ಹೇಳ್ಕೊಟ್ಟ ಈ ಮರಳಿನ ಮೇಲೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ರಿ, ಮರಳಲ್ಲಿ ಅಫರ್ಮೇಷನ್ ಬರೆಯೋ ಅಂಥದ್ದು, ಅದು ಮಾಡಿ ನಾನು 1.5 ಕೋಟಿ ಮಾಡಿದ್ದೇನೆ. ನೀವು ನನಗೆ ಯಾವತ್ತೂ ಹೇಳ್ತಿದ್ರಿ ಟೆಸ್ಟ್ ಮಾಡಿ, ವರ್ಕ್ಶಾಪ್ಗೆ ಬರೋದಕ್ಕಿಂತ ಮುಂಚೆ ನಾನು ಹೇಳಿದ್ದು ಟೆಸ್ಟ್ ಮಾಡಿ ಸಕ್ಸಸ್ ಆದರೆ ಮಾತ್ರ ಬನ್ನಿ ಅಂತ ಹೇಳಿದ್ದೇನೆ. ನಾನು ಸುಮ್ಮನೆ ಬನ್ನಿ ಅಂತಲೂ ಹೇಳಲಿಲ್ಲ. ನಾನು ಟೆಸ್ಟ್ ಮಾಡಿದ್ದೇನೆ. ಐ ಫೌಂಡ್ 1.5 crores. ಐ ಫೆಲ್ಟ್ ಸೋ ಹ್ಯಾಪಿ ಫಾರ್ ಹಿಮ್ ಮೇಡಮ್. ಆ್ಯಂಡ್ ಬೆಂಗಳೂರವರೆಲ್ಲ ಅವರು, ಹೊರಗಿನವರು, ಬಳ್ಳಾರಿಯವರು, ಇನ್ನೊಬ್ಬರು ಚನ್ನಪಟ್ಟಣದಿಂದ ಬಂದಿದ್ದರು. ನಾನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದು ಪರ್ಸ್ನಲ್ ಮೀಟಿಂಗ್. ಅವರು ಹೊಸ ಕಾರ್ ತೆಗೆದುಕೊಂಡಿದ್ದಾರೆ, ಈಸ್ ವೆಲ್ ಸೆಟಲ್ಡ್. ಥ್ಯಾಂಕ್ಸ್ ಹೇಳೋದಕ್ಕೆ ಮಾತ್ರ ಬಂದಿದ್ದಾರೆ ಮೇಡಮ್. ಅವ್ರಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕಷ್ಟೇ. ಐ ಜಸ್ಟ್ ವಾಂಟೆಡ್ ಟು ಮೀಟ್ ಯು ಟು ಸೇ ಥ್ಯಾಂಕ್ ಯು. ಎಷ್ಟು ಜನ ರೀ ಆ ರೀತಿ ಬರೋದು, ಸೋ ಮಚ್ ಆಫ್ ಪಾಸಿಟಿವಿಟಿ. ಜಸ್ಟ್ ಏನೋ ಐ ಡೋಂಟ್ ಫೀಲ್ ದಿಸ್ ಈಸ್ ಆ್ಯಸ್ ಎಕ್ಸ್ಟ್ರಾಡಿನರಿ, ಬಿಕಾಸ್ ಇಟ್ ಹ್ಯಾಸ್ ಟು ಹ್ಯಾಪನ್. ನೀವು ಯೂನಿವರ್ಸ್ಗೆ ಏನು ಕೇಳ್ಕೊಳ್ತೀರೋ ನೀವು ಆ ರೀತಿ ಕಾರ್ಯ ಮಾಡಿದ್ರೆ ಆಗಲೇಬೇಕು ತಾನೇ. ಸೊ ಅದಾಗೋದ್ರಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ. ಅಲ್ಲಿ ನೀವು ವ್ಯಾಪಾರ ಮಾಡಿ, ನೀವು ಸರಿಯಾಗಿ ಮಾಡಿ, ನೀವು ಶ್ರೀಮಂತರಾಗ್ತೀರಾ. ಇದೇನಿದೆ ಎಕ್ಸ್ಟ್ರಾಡಿನರಿ ಇಲ್ಲಿ? ಸೊ ಪದೇ ಪದೇ ನಾನು ನಿಮ್ಗೆ ಹೇಳ್ತೇನೆ, ಟೆಸ್ಟ್ ಮಾಡ್ರಪ್ಪ, ಎಲ್ಲರೂ ಟೆಸ್ಟ್ ಮಾಡ್ಬೇಕು ಇದನ್ನು. ಪದೇ ಪದೇ ಹೇಳ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಹಣವು ಹೆಚ್ಚೆಚ್ಚು ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಅನ್ಎಕ್ಸ್ಪೆಕ್ಟೆಡ್ ಮನಿ ಈಸ್ ಕಮಿಂಗ್ ಟು ಮೀ ಆ್ಯಂಡ್ ಇನ್ ಟು ಮೈ ಲೈಫ್ ಪ್ಲೆಂಟಿ. ಅಲ್ಲಪ್ಪ ಇದು ಹೇಳ್ಕೊಳ್ಳೋದಕ್ಕೆ ಏನಪ್ಪ ಹೇಳ್ರಪ್ಪ. ಇವತ್ತಿಂದ ಹೇಳಿ, ಅನ್ಎಕ್ಸ್ಪೆಕ್ಟೆಡಾಗಿ ದುಡ್ಡು ಬಂದಿಲ್ಲ ಅಂತಂದರೆ ಐ ವೌಚ್ ಫಾರ್ ಇಟ್. ಯು ಕ್ಯಾನ್ ಕಮ್ ಆ್ಯಂಡ್ ಆಸ್ಕ್ ಮೀ. ನಾನು ಬಂದು ಕೇಳ್ಬೋದು. ವರ್ಕ್ಶಾಪ್ ಬಂದು ನಾನು ಕೇಳಿ, ಪರ್ಸ್ನಲಾಗಿ ಮೀಟ್ ಮಾಡಿದಾಗ ನಾನು ಕೇಳಿ, ಸ್ವಾಮಿ ನಾನು ಹೇಳ್ದೆ ಬಂದಿಲ್ಲ ಅಂತ ಕೇಳಿ. ಯಾರ್ಯಾರು ಹೇಳ್ತಿರೋ ಅವರು ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡಾಗೇ ಸಿಗುತ್ತೆ. ನಾನು ಟೆಸ್ಟ್ ಮಾಡೋದು ಕೇಳಿದೆ, ಇದಕ್ಕೇನು ದುಡ್ಡು ಕೇಳಿಲ್ಲ ತಾನೆ. ಟೆಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ಹೇಳ್ರಿ. ಯಾರು ಹೇಳ್ತಾರೆ ಈ ರೀತಿ? ಎನಿವೆ, ಜೀವನದಲ್ಲಿ ನಾವು ಇಷ್ಟು ತನಕ ನಮಗೇನು ಬೇಕೋ ಅದೆಲ್ಲ ಪಡ್ಕೊಳ್ಳೋಕ್ಕೆ ಅಸಾಧ್ಯ ಆಗಿರೋದಕ್ಕೆ ಒಂದು ಬ್ಯೂಟಿಫುಲ್ ಕತೆ ಇದೆ, ನಿಮ್ಗೆ ಹೇಳ್ಬಿಡ್ತೀನಿ. ಯಾಕೆ ನಾವು ಅಂದ್ಕೊಂಡಂಗೆ ಆಗಲಿಲ್ಲ, ಯಾಕೆ ನಮಗೆ ಅಂದ್ಕೊಂಡಷ್ಟು ಸಿಗಲಿಲ್ಲ, ಯಾಕೆ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲಿಲ್ಲ, ಯಾಕೆ ನಾವು ಲೈಫಲ್ಲಿ ಓದೋದ್ರಲ್ಲಾಗಲಿ ಅಥವಾ ಕೆಲಸದಲ್ಲಿ ಯಾವುದೇ ವಿಚಾರದಲ್ಲಾಗಲಿ ನಾವು ಅಂದ್ಕೊಂಡಷ್ಟು ಎಕ್ಸೆಲ್ ಆಗಲಿಲ್ಲ ಅನ್ನೋದಕ್ಕೆ. ಒಂದು ಸಲ ನಾರದ ಮೇಡಮ್ ಮಹಾವಿಷ್ಣು, ಶ್ರೀ ಮಹಾವಿಷ್ಣುವನ್ನು ಕೇಳ್ತಾರಂತೆ, ಈ ಪ್ರಪಂಚದಲ್ಲಿ ಯಾರು ಹೆಚ್ಚು ನಿನ್ನ ಪ್ರೀತಿ ಮಾಡೋದು ಅಂತ. ನಾರದ ಕೇಳೋದು ಮಹಾವಿಷ್ಣುವನ್ನು, ಯಾರು ನಿನ್ನ ಹೆಚ್ಚು ಪ್ರೀತಿ ಮಾಡೋದು? ನಾರದನ ಮೈಂಡಲ್ಲಿದೆ ಯಾರು ಹೆಚ್ಚು ಪ್ರೀತಿ ಮಾಡೋದಂದರೆ ನಾರದನೇ ಆಗಿರ್ತಾನೆ ಅಂತ. ಯಾಕಂದರೆ ಯಾವಾಗಲೂ ನಾರದ ಏನು ಹೇಳ್ತಾನೆ? ನಾರಾಯಣ ನಾರಾಯಣ. ನನ್ನಷ್ಟು ಸ್ಮರಣೆ ಮಾಡೋ ಅಂಥವ್ರು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಹಾಗಾಗಿ ಸಹಜವಾಗಿ ಈಗ ವಿಷ್ಣು ಏನು ಹೇಳ್ತಾರೆ? ನೀನೇ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ಕೇಳಿದ್ದಾನೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾರೆ, ಇಲ್ಲಪ್ಪ, ನನ್ನ ಹೆಚ್ಚು ಪ್ರೀತಿ ಮಾಡೋರು ಆ ಭೂಲೋಕದಲ್ಲಿ ಒಂದು ಜಾಗ ಇದೆ, ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದಾನೆ. ಆ ರೈತ ನನ್ನ ಪ್ರೀತಿ ಮಾಡೋಷ್ಟು ಈ ಪ್ರಪಂಚದಲ್ಲಿ ಯಾರೂ ಮಾಡಲ್ಲ ಅಂತ ಹೇಳ್ತಾರೆ. ಈ ನಾರದನಿಗೆ ಕೋಪ ಬಂದ್ಬಿಡುತ್ತೆ. ಇದೇನಪ್ಪ ಇದು? ನಾನು ಪ್ರತಿ ಸಲ, ದಿನ ಅಲ್ಲ, ಪ್ರತಿ ಸಲ ಕ್ಷಣ ಹೇಳ್ತೀನಿ, ನನಗಿಂತ ಜಾಸ್ತಿ ಅವನು ಇಷ್ಟಪಡ್ತಾನ ಅಂತಂತ ಹೇಳ್ಬಿಟ್ಟು ಏನೂ ಮಾತಾಡಲ್ಲ. ಆಯ್ತು ಸ್ವಾಮಿ, ನನಗೊಂದು ಪರ್ಮಿಷನ್ ಕೊಡಿ, ನನಗೆ ಟೆಸ್ಟ್ ಮಾಡ್ಕೊಂಡು ಬರಬೇಕು, ಅವನು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾನೋ ಅಂತಂತೇಳಿ ಅಂತ. ಆಯಿತು, ವಿಷ್ಣು ಹೇಳ್ತಾರೆ ಹೋಗಿ ಬನ್ನಿ ಅಂತ. ಸೊ ಆಗ ಮಾರು ವೇಷದಲ್ಲಿ ಆ ಹಳ್ಳಿಗೆ ಬರ್ತಾನೆ. ಆ ಹಳ್ಳಿಗೆ ಬಂದು ಆ ರೈತನ ಜೊತೆ ಇರ್ತಾನೆ. ಆ ರೈತನ ಜೊತೆ ಇದ್ದಾಗ ಇವನಿಗನ್ಸುತ್ತೆ, ಆ ರೈತ ಆಡಲಿ ಒಂದು ದಿನಕ್ಕೆ 20-30 ಸಲ ನಾರಾಯಣ ವಿಷ್ಣು ಅಂತ ಅಂದ್ಕೊಂಡ್ರೆ ಹೆಚ್ಚೇನೋ ಅಂದ್ಕೊಳ್ತೇನಿಲ್ಲ, ಸಾವಿರಾರು ಸಲ ಏನೋ ಅಂದ್ಕೊಳ್ತಾನೆ ಇಲ್ಲ. ಇದೇಂಗಿದು? ಯಾಕೆ ಅದು ಮಹಾವಿಷ್ಣು ಸುಳ್ಳು ಹೇಳ್ತಿದ್ದಾರಾ? ಅದೇ ಈ ರೈತ ಏನೋ ಹೆಚ್ಚು ಪ್ರೀತಿ ಮಾಡೋರಂತೆ ಅಂತಂತೇಳಿ ಡೌಟ್ಫುಲಿ ಮತ್ತೆ ಅವನೊಂದು ವಾರ ಆದಮೇಲೆ ಮೇಲೆ ಬರ್ತಾನೆ. ಸ್ವರ್ಗಕ್ಕೆ ಬಂದು ಮತ್ತೆ ಮಹಾವಿಷ್ಣುವನ್ನ ಕೇಳ್ತಾರೆ, ಏನು ಸ್ವಾಮಿ ಹಿಂಗೆ ಅಂದ್ಬಿಟ್ರಿ? ನಾನು ಎಷ್ಟು ಸಲ ನಿಮ್ಮನ್ನು ಜ್ಞಾಪಿಸ್ಕೊಳ್ತೇನೆ, ನಾರಾಯಣ ನಾರಾಯಣ ಬಿಟ್ಟರೆ ನನಗಿನ್ನೇನೂ ಗೊತ್ತೇ ಇಲ್ಲ. ಅದೇಗೆ ಸ್ವಾಮಿ ನೀವು ನನ್ನನ್ನು ಬಿಟ್ಟು ಅವ್ರು ಯಾರೋ ಹಳ್ಳಿಯಲ್ಲಿರೋವ್ರನ್ನ ನಾನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀರಾ? ಇಟ್ಸ್ ನಾಟ್ ಫೇರ್ ಅಲ್ವಾ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿ ಅಟ್ಲೀಸ್ಟ್. ಅದೇಗೆ ಅವರು ನಿಮಗೆ ಹೆಚ್ಚು ಪ್ರೀತಿ ಮಾಡೋ ಅಂಥದ್ದು ಅಂತೇಳಿ.
ಆಗ ಮಹಾವಿಷ್ಣು ಹೇಳ್ತಾರೆ, ನಿನಗೊಂದು ಚಿಕ್ಕದೊಂದು ಕೆಲಸ ಇದೆಯಪ್ಪ, ಅದು ಮಾಡ್ಬಿಟ್ಟು ಬಾ, ಅದಾದಮೇಲೆ ನಿನಗೆ ಹೇಳ್ತೇನೆ ಏಕೆ ಅವ್ರು ಮಾತ್ರ ನನಗೆ ಹೆಚ್ಚು ಪ್ರೀತಿ ಅಂತಂತೇಳಿ ಅಂತ ಒಂದು ಚಿಕ್ಕ ಕೆಲಸ ಕೊಡ್ತಾರೆ ಮೇಡಮ್. ನಾರದನಿಗೆ ಹೇಳ್ತಾರೆ, ಬಪ್ಪ ಇಲ್ಲಿ ನೋಡಲ್ಲಿ ಬೌಲಲ್ಲಿ ನೀರಿದೆ, ಫುಲ್ಲು ನೀರು ಮೇಡಮ್, ಈ ರೀತಿ ಒಂದು ಕೊಡ ಇದೆ, ನೀರದು ಕೊಡಪಾನ, ಅದನ್ನು ತೆಗೆದುಕೊಂಡು ನಮ್ಮ ದೇವಸ್ಥಾನ ಇದೆ ನೋಡಲ್ಲಿ, ಆ ದೇವಸ್ಥಾನದ ಸುತ್ತು 9 ಸುತ್ತು ಹಾಕ್ಬಿಟ್ಟು ಬಾಪ. ನಿನಗೆ ಕೆಲಸ ಏನು ಗೊತ್ತಾ, ಅದು ಸುತ್ತೊಡಿಬೇಕಂತಂದರೆ ಒಂದೇ ಒಂದು ಡ್ರಾಪ್, ಒಂದು ತೊಟ್ಟಷ್ಟು ನೀರು ಕೆಳಗಡೆ ಬೀಳಬಾರ್ದು. ಓಕೆ, ಬೌಲಲ್ಲಿ ತೊಗೊಳಪ್ಪ, ನೀರು ತೊಗೊಂಡೆ. ಓಕೆ, ದೇವಸ್ಥಾನ ಸುತ್ತ ಓಡ್ಬಾ, ಈಗ ಫುಲ್ 9 ರೌಂಡ್ ಹೊಡಿಬೇಕು, ಒಂದೇ ಒಂದು ಡ್ರಾಪ್ ನೀರು ಕೆಳಗಡೆ ಬೀಳಬಾರ್ದು. ಇಷ್ಟೇ ತಾನೇ ಅಂದ್ಬಿಟ್ಟು ನಾರದ ಏನು ಮಾಡ್ತಾನೆ, ತಗೊಳ್ತಾನೆ ಪಾತ್ರೆ ತೆಗೆದುಕೊಂಡು, ನೀರು ಫುಲ್ ಆಗುತ್ತೆ, ಅದು ಹಿಡ್ಕೊಂಡು 9 ಸುತ್ತು ಬರ್ತಾನೆ ಮೇಡಮ್. ಒಂದೇ ಒಂದು ಸೊಟ್ಟು ನೀರು ಸಹ ಕೆಳಗಡೆ ಬೀಳಿಸಲ್ಲ. ಹುಷಾರಾಗಿ ಮಾಡ್ತಾನೆ. ಯಾಕಂದರೆ ಮಹಾವಿಷ್ಣು ಅಲ್ವಾ ಹೇಳಿದ್ದು, ನಾನು ಅಟ್ಲೀಸ್ಟ್ ಈ ಕೆಲಸನಾದರೂ ನೆಟ್ಟಗೆ ಮಾಡಬೇಕು ಅಂತಂತೇಳಿ. ಅದು ಕರೆಕ್ಟಾಗಿ ಮುಗಿಯೋ ಹೊತ್ತಿಗೆ 9 ರೌಂಡ್ ಮಾಡೋ ಹೊತ್ತಿಗೆ 3 ಗಂಟೆ ಆಗುತ್ತೆ. ಆ 3 ಅವರ್ ಮುಗಿದ್ಮೇಲೆ ನೀರನ್ನ ಹಾಗೇ ಎತ್ಕೊಬಂದು ಮಹಾವಿಷ್ಣು ಹತ್ರ ಇಟ್ಬಿಟ್ಟು, ನೋಡಿ ಸ್ವಾಮಿ, ಒಂದೇ ಒಂದು ಡ್ರಾಪ್ ಸಹ ನಾನು ಚೆಲ್ಲಿಲ್ಲ, ಮಾಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ವೆರಿ ಗುಡ್ ನಾರದ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಮಾತಾಡ್ತಾ ಕೇಳ್ತಾರೆ, ಈಗ ಕರೆಕ್ಟಾಗಿ ಹೊಡೆದ, ಎಷ್ಟು ರೌಂಡ್ ಹೊಡೆದಪ್ಪ? 9 ರೌಂಡ್ ಮಾಡಿದೆ. ನೀರು ಸೋರಿಸ್ಲಿಲ್ವಾ? ಸೋರಿಸ್ಲಿಲ್ಲ. ಈ 3 ಗಂಟೆಯಲ್ಲಿ ನನ್ನನ್ನು ಎಷ್ಟು ಸಲ ಜ್ಞಾಪಕ ಮಾಡಿಕೊಂಡೆ? ನಾರದನ್ ಕೇಳ್ತಾರೆ. ಕರೆಕ್ಟಾ? ಅಯ್ಯೋ, ಒಂದೇ ಒಂದು ಸಲ ಜ್ಞಾಪಕ ಮಾಡ್ಕೊಂಡಿಲ್ಲ ಸ್ವಾಮಿ, ಯಾಕಂದರೆ ಕೆಲಸ ಕೊಟ್ಟಿದ್ರಲ್ವಾ, ಅದು ಒಂದೇ ಒಂದು ಚೂರು ನೀರು ಕೆಳಗಡೆ ಬೀಳಬಾರ್ದು ಅಂದ್ರಲ್ವಾ, ಅದರಲ್ಲೇ ಗಮನ ಇತ್ತು. ನಾನು ನಾರಾಯಣನ ನಿನ್ನನ್ನು ಜ್ಞಾಪಕನೇ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತ. ಗೊತ್ತಾಯ್ತೇನಪ್ಪ ನಾರದ, ನಿನಗೆ ಕೆಲಸ ಇಲ್ಲ, ನಾರಾಯಣ ಅಂತೀಯ. ನಿನ್ನ ಕೆಲಸ ಕೊಟ್ಟಾಗ, ಇಂಟೆನ್ಸಾಗಿ ನಿನ್ನ ಕೆಲಸ ಮಾಡಿದಾಗ ನನಗೆ ಜ್ಞಾಪಕ ಮಾಡ್ಕೊಳ್ಳೋಕ್ಕಾಯ್ತಾ ನಿನ್ನ ಕೈಯಲ್ಲಿ? ಅದೇ ಆ ರೈತ ಇದ್ದಾನಲ್ಲ, ಅಷ್ಟು ಕಷ್ಟ ಇದೆ ಅವನಿಗೆ. ಭೂಲೋಕ ನರಕದ ರೀತಿ ಇರೋದು ಭೂಲೋಕ. ಅಂಥ ಕಷ್ಟದಲ್ಲೂ ಪ್ರತಿದಿನ 20-30 ಸಲ ನಾನು ಜ್ಞಾಪಿಸ್ಕೊಳ್ದೆ ಇರೋದೇ ಇಲ್ಲ ಕಣ. ಈಗ ಹೇಳು, ಯಾರು ಹೆಚ್ಚು ನನ್ನ ಪ್ರೀತಿ ಮಾಡೋದು ಅಂತ. ಹಾಗೆ ಈ ಕಥೆಯಾಗಿ ಉಳಿದಿರಬಾರ್ದು. ನಮ್ಮ ಜೀವನಕ್ಕೂ ನೋಡಿ, ಎಲ್ಲ ಮಾರ್ವಾಡಿಗಳು ನೋಡಿ, ಪ್ರತಿದಿನ ಪ್ರತಿ ಕ್ಷಣ ಎಲ್ಲ ಟೈಮಲ್ಲೂ ಅವರು ಈ ಲಕ್ಷ್ಮಿಗೆ ಪ್ರಾಧಾನ್ಯತೆ ಅಷ್ಟು ಕೊಟ್ಟಿರ್ತಾರೆ. ಅವರು ಟ್ರಿಪ್ಪಲ್ಲಿರಲಿ, ಅವರು ಮಲಗಿರಲಿ, ಎದ್ದಿರಲಿ, ಬಾತ್ರೂಮಲ್ಲಿರಲಿ, ಸ್ನಾನ ಮಾಡ್ತಿರಲಿ, ದುಡ್ಡು ಎಷ್ಟು ಕೊಡಬಾರ್ದು, ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇವತ್ತು ನನ್ನ ವ್ಯಾಪಾರದಲ್ಲಿ ಹೇಗಿರಬೇಕು, ಎಷ್ಟು ವ್ಯಾಪಾರ ಮಾಡಬೇಕು, ಏನೆಲ್ಲ ಅವಾಯ್ಡ್ ಮಾಡಬೇಕು, ಏನೆಲ್ಲ ಲಾಸಸ್ ಆಗೋದನ್ನ ನಾನು ಇದು ಮಾಡಬೇಕು, ಅವಾಯ್ಡ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಿದ್ರೆ ನನಗೆ ಇನ್ನೂ ಉಳಿಯುತ್ತೆ, ಯಾವುದೆಲ್ಲ ನಾನು ಇನ್ನೂ ತಿದ್ದುಕೊಳ್ಬೇಕು ನನ್ನ ಲೈಫಲ್ಲಿ. ಅದೇ ರೀತಿ ನಾರಾಯಣನ ಹೇಗೆ ಜ್ಞಾಪಿಸ್ಕೊಳ್ತಾರೋ ಅದೇ ರೀತಿ ಅವರು ದುಡ್ಡನ್ನು ಜ್ಞಾಪಿಸ್ಕೊಳ್ತಿರ್ತಾರೆ. ಹೇಗೆ ಮೇಡಮ್ ಫೇಲ್ ಆಗ್ತಾರೆ ನೀವು ಹೇಳಿ? ಹೇಗ್ರಿ 100 ಕೋಟಿ ಮಾಡಲ್ಲ ಹೇಳ್ರಿ? ಸೊ ಅದೇ ಧ್ಯಾನ, ಅದೇ ತಪಸ್ಸು ಅಂಥವ್ರನ್ನ ಕಂಡ್ರೆ ದೇವ್ರಿಗೆ ತುಂಬ ಇಷ್ಟ ರೀ, ಯೂನಿವರ್ಸ್ ತುಂಬ ಇಷ್ಟ. ಒಂದು ವೇಳೆ ನಾವು ಹೀಗೆ ಏನಾದರೂ ಅದೇ ಹೇಳ್ತೀವಲ್ಲ, ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಓದು ಅಂತ, ಹೀಗೆ ಹೋದರೆ ನಾನು 100% ಹೇಳ್ತೇನೆ ರೀ, 27 ನರಕಗಳಲ್ಲಿ ಒಂದು ನರಕ, ಅಟ್ಲೀಸ್ಟ್ ಒಂದು ನರಕ ಅಂತೂ ಗ್ಯಾರಂಟಿ ನಮಗೆ. ಯಾಕಂದರೆ ಅವನು ಕಳಿಸ್ದಂಗೆ ವಾಪಸ್ ಹೋಗೋದಕ್ಕೆ ಅವ್ನು ಮುಟ್ಟಾಳನೇನ್ರಿ? ನಮ್ಮನೇನು ಪ್ರಾಣಿಯಾಗಿ ಸೃಷ್ಟಿ ಮಾಡ್ದ, ನಾಯಿ ಥರ ಬಂದು ನಾಯಿ ಥರ ವಾಪಸ್ ಹೋದರೂ ಪರವಾಗಿಲ್ಲ, ಏನೋ ಇನ್ನೊಂದು ಹಾವು ಥರ ಬಂದು ಹಾವು ಥರ ಹೋದರೂ ಪರವಾಗಿಲ್ಲ. ನಾವು ಪ್ರಾಣಿ ಅಲ್ವಲ್ರೇ, ನಮ್ಮನ್ನು ಅವನ ಥರನೇ ಸೃಷ್ಟಿ ಮಾಡಿದ್ದಾನಲ್ವಾ, ಬಂದು ಹಾಗೇ ಹೋಗ್ಬೇಕಾ? ಅದೇನದು ಸತ್ತಾದ್ಮೇಲೆ ಹೇಳೋದು RIP ಅಂತ? ಶೇಮ್ ಆನ್ ಅಸ್ ಮ್ಯಾನ್. ಅದೇನ್ರಿ ಅದು? ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅಲ್ಲ, ಬದುಕಿರ್ಬೇಕಂದ್ರೆ ಶಾಂತಿ ಇಲ್ಲ ಅಂತಂದರೆ ಅದು ಹೆಂಗೆ ಸತ್ತು ಗುಣಿಯಲ್ಲಿ ಶಾಂತಿ ಸಿಕ್ಬಿಡುತ್ತೆ? ಐ ಡೋಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ಮೇಡಮ್. ಸೊ ವಿ ಹ್ಯಾವ್ ಟು ಲಿವ್ ಇನ್ ಪೀಸ್ ಇನ್ ಆರ್ಡರ್ ಟು ರೆಸ್ಟ್ ಇನ್ ಪೀಸ್. ಕರೆಕ್ಟ್. ಸೊ ದಟ್ಸ್ ವೈ ಅದು ಸಾಯೋದಕ್ಕಿಂತ ಮುಂಚಿತವಾಗಿ ಶ್ರೀಮಂತರಾಗ್ಬಿಡೋಣ. ಸೊ 100 ಕೋಟಿ ವರ್ಕ್ಶಾಪ್ಗೆ ಎಲ್ಲರೂ ರಿಜಿಸ್ಟರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಕಲಿಯೋಣ, ಎಲ್ಲರೂ ವ್ಯಾಪಾರ ಮಾಡೋಣ. ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ತಾರೆ ಈ ಎಪಿಸೋಡ್ ಆದಮೇಲಂತೂ. ಆಲ್ಸೋ ಗುರುಗಳೇ, ಇವತ್ತಿನ ಎಪಿಸೋಡ್ನಲ್ಲಿ ಏನು ಟೆಕ್ನಿಕ್ ಹೇಳ್ಕೊಡ್ತೀರಿ? ಇವೆಲ್ಲ ಸೆಟ್ ದಿಸ್ ಬಿಫೋರ್, ನಾನು ಇದಕ್ಕೆ ಮುಂಚೆ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಮಾಡದೇ ಇದ್ದರೆ ಇವತ್ತನ್ನು ದಯವಿಟ್ಟು ಮಾಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತಿದ್ದೀರೋ, ಸಪೋಸ್ ನನಗೆ
ಪ್ರತಿ ತಿಂಗಳು 5 ಲಕ್ಷ ಬೇಕಪ್ಪ, ಇಲ್ಲ 6 ಲಕ್ಷ ಬೇಕು, ಇಲ್ಲ 9 ಲಕ್ಷ ಬೇಕು, ಇಲ್ಲ 1 ಕೋಟಿ ರೂಪಾಯಿ ಬೇಕು, ಅದೆಷ್ಟೇ ಬೇಕಿರಲಿ, ನೀವು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ನೀವು ಒಂದು ಹಸಿರು ಪೆನ್ ತೆಗೆದುಕೊಳ್ಳಿ. ಸಪೋಸ್ ಇದು ಗ್ರೀನ್ ಕಲರ್ ಪೆನ್ ಅಂತ ಅಂದ್ಕೊಳ್ಳಿ. ಗ್ರೀನ್ ಕಲರ್ ಪೆನ್ ಅಂತಂದರೆ ತೆಗೆದುಕೊಂಡು ಇಲ್ಲಿ ಪ್ರತಿದಿನ ನಿಮ್ಮ ಎಡಗೈ ಮೇಲೆ ಬರ್ಕೋಬೇಕು. ಬಲಗೈಯಲ್ಲಿ ಪೆನ್ ಇದೆ, ನಾನು ಎಡಗೈಯಲ್ಲಿ ಬರ್ಕೊಳ್ತೇನೆ. ನನಗೆ ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಆದಾಯ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನನಗೆ ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಆದಾಯವು ಸುಲಭವಾಗಿ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನನಗೆ ನನ್ನ ವ್ಯಾಪಾರದಲ್ಲಿ ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಆದಾಯ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಬರೆಯೋದು ನಿಮ್ಮ ಕೆಲಸ, ಕೊಡೋದು ಅವನ ಕೆಲಸ. ನೀವು ಸುಮ್ಮನೆ ಬರ್ಕೊಳ್ಳೋದು ನೋಡಿ. ತುಂಬ ಜನ ಮನಸ್ಸಲ್ಲಿ ಅಂದ್ಕೊಳ್ತಿರ್ತೀರ, ಅಲ್ಲ ನಂಬಿಕೆ ಇರೋರು ಬರ್ಕೊಳ್ತೀರ, ಮಗುವಿನ ರೀತಿ ಸ್ವಭಾವ, ನಂಬ್ತೀರ. ಕೆಲವರು ಏನು ಬರೆದ್ರೆ ಬಂದ್ಬಿಡುತ್ತಾ? ಖಂಡಿತ ಬರಲ್ಲಪ್ಪ, ಬರಿಬೇಡಿ. ಇಂಕ್ ವೇಸ್ಟ್, ಗ್ರೀನ್ ಕಲರ್ ಇಂಕ್ ಯಾಕೆ ವೇಸ್ಟ್ ಮಾಡೋದು, ಟೈಮ್ ಯಾಕೆ ವೇಸ್ಟ್ ಮಾಡೋದು? ನೋಡಿ, ದುಡ್ಡು ಕಾಸು ಏನೂ ಇಲ್ಲ ಇದಕ್ಕೆ ಖರ್ಚು. ಮೋಸ ಮಾಡೋದಕ್ಕೆ ಏನೂ ಇಲ್ಲ ರೀ ಇಲ್ಲಿ. ನಿಮ್ಮ ಎಡಗೈ ಮೇಲೆ ನೀವು ನಿಮ್ಮನ್ನೇ ಬರ್ಕೊಳ್ಳೋಕೆ ಹೇಳಿದ್ದು ನಾನು. ಸೊ ಹಾಗಾಗಿ ಬರೆದು ನೋಡಿ, ಅದರ ಅದ್ಭುತಗಳು ಬೇರೆ. ಯಾವಾಗ ಇಲ್ಲಿ ಬರಿತಿರ್ತೀರೋ, ನೀವು ಬರಿತಿರೋದು ನಿಮ್ಮ ಎಡಗೈ ಮೇಲೆ ಅಲ್ಲ, ನೀವು ಬರಿತಿರೋದು ಯೂನಿವರ್ಸ್ ಮೇಲೆ. ನೀವು ಬರಿತಿರೋದು ನಿಮ್ಮ ಹಣೆ ಬರಹನ ಗೊತ್ತಿರಲಿ. ಸೊ ಎವ್ರಿಥಿಂಗ್ ದಟ್ ಯು ಥಿಂಕ್ ಅಲ್ಲ ವಿಲ್ ನಾಟ್ ಗೋ ಫಾರ್ ಅ ವೇಸ್ಟ್. ಎವ್ರಿ ಥಾಟ್ ಆಸ್ ಅ ವೈಬ್ರೇಷನ್, frequency and an energy. Nothing just like that happens in this world. There is nothing random. ಯಾವುದು ರ್ಯಾಂಡಮ್ ಆಗಿಲ್ಲ. No other creature can think the way we think. So every thought has a seed of life in it. ಯಾರು ಇದನ್ನು ನಂಬ್ತಾರೋ ಹಾಗೆ ಆಗುತ್ತೆ ಮಾಡಿ. ಎಸ್. ಹಾಗಾದ್ರೆ ಅಂದ್ರೆ ಈ ಅಫರ್ಮೇಷನ್ ಹೇಳ್ಕೊಳ್ತಾ ಬರ್ಕೊಳ್ಳೋದು ಇಷ್ಟೇ ದಿನ ಅಂತ ಏನಾದರೂ ಇದೆಯಾ ಗುರುಗಳೇ, ಅಥವಾ ದಿನಾಗ್ಲೂ ಮಾಡಬೇಕಾ? ನಿಮಗೆ ಎಷ್ಟು ದಿನ ಬೇಕು ಅಂತ ಏನಾದರೂ ಬೇಕು ಅಂತಿದ್ರೆ ಅಲ್ಲಿ ತನಕ ಬರ್ಕೊಳ್ಳಿ. ಈಗ 10 ಲಕ್ಷ ನನಗೆ ಬಂತಪ್ಪ, ಆಮೇಲೆ ಬೇರೆ ಏನಾದರೂ ಬರ್ಕೊಳ್ಳೋಕ್ಕಿದ್ರೆ ಬರ್ಕೊಳ್ಳಿ. ಬಟ್ ಖಂಡಿತ ಆಗೋದಂತೂ ಗ್ಯಾರಂಟಿ. ನೀವೇನು ಬರ್ಕೊಳ್ತೀರೋ ಅದೆಲ್ಲ ಆಗುತ್ತೆ, ಗೊತ್ತಿರಲಿ. ಓಕೆ. ಸೊ ಈ ಅಫರ್ಮೇಷನ್ನ ಖಂಡಿತವಾಗ್ಲೂ ನೀವೆಲ್ಲ ಪಾಲಿಸಿದ ನಂತರ 24ನೇ ತಾರೀಕು ನವೆಂಬರ್ ಬಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಇದ್ರ ಬಗ್ಗೆ ಮತ್ತು ಸಾಲಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾ, ಅಕಸ್ಮಾತ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದ.